ಮತ್ತು ಈ ಶಕ್ತಿಯು ಶಕ್ತ ಮಹಾಭಾಗವತ ಪುರಾಣದಲ್ಲಿರುವ ಶಕ್ತಿಯ ರೂಪದಿಂದ ಪ್ರಾರಂಭವಾಗುತ್ತದೆ. ಸತಿಯ ಕಥೆ. ರಾಜ ದಕ್ಷನ ಮಗಳು ಹಾಗೂ ಶಿವನ ಪತ್ನಿ. ಆದರೆ ರಾಜ ದಕ್ಷ ಶಿವನನ್ನು ಯಾವತ್ತೂ ನಮ್ಮೋನು ಅಂತ ಅಂದ್ಕೊಳ್ಳಿಲ್ಲ. ನಮಗೆಲ್ಲ ಗೊತ್ತಿರೋ ಹಾಗೆ ಒಂದ್ಸಲಿ ದಕ್ಷ ಯಜ್ಞ ಮಾಡಬೇಕಾದ್ರೆ ಶಿವನ್ ಕರೆಯಲ್ಲ, ಎಲ್ಲ ದೇವತೆಗಳನ್ನ ಕರೀತಾನೆ. ಹೀಗೆ ಶಿವನ ಅವಮಾನ ಮಾಡಿದ್ರಿಂದ ಸತಿಯು ಅಗ್ನಿಕುಂಡಕ್ಕೆ ಹಾರಿದ್ದು ನಮಗೆಲ್ಲ ಗೊತ್ತಿದೆ. ಸತಿ ಎಲ್ಲ ರೀತಿಯ ಆದಿಶಕ್ತಿ ರೂಪವನ್ನು ಧರಿಸಿದ್ದಾಳೆ. ದೇವಿ ಶಕ್ತಿಯ 10 ವಿಭಿನ್ನ ರೂಪಗಳು. ಈ 10 ರೂಪಗಳನ್ನು 10 ಮಹಾವಿದ್ಯೆಗಳು ಎಂದು ಕರೆಯಲಾಗುತ್ತದೆ. ಈ 10 ರೂಪಗಳು ವಿಭಿನ್ನ ಹೆಸರುಗಳು, ಗುಣಗಳು, ಧ್ಯಾನಗಳು ಮತ್ತು ಮಂತ್ರಗಳನ್ನು ಹೊಂದಿವೆ. ದೇವಿಯ ಈ 10 ರೂಪಗಳನ್ನು ಅನೇಕ ತಾಂತ್ರಿಕ ಮತ್ತು ಘೋರಿಗಳು ಪೂಜಿಸುತ್ತಾರೆ. ದೇವಿಯ ಮೊದಲ ರೂಪ ಕಾಳಿ. ಕೂದಲುಗಳು ಚೆದರ್ಕೊಂಡಿದ್ರೆ ದೇಹವು ಕಪ್ಪು ಮೋಡಗಳಂತೆ ಕಪ್ಪು ಬಣ್ಣದಲ್ಲಿರುತ್ತದೆ. 10 ಮಹಾವಿದ್ಯೆಗಳಲ್ಲಿ ದೇವಿ ಕಾಳಿ ಮೊದಲಿಗಳು. ಏಕೆಂದರೆ ಅವಳು ಸಾರ್ವತ್ರಿಕ ಪ್ರಜ್ಞೆ ಸಂಕೇತಿಸುತ್ತಾಳೆ, ಅಂದರೆ ಯೂನಿವರ್ಸಲ್ ಕಾನ್ಷಿಯಸ್ನೆಸ್. ಕಾಳಿನ ಅನೇಕ ತಾಂತ್ರಿಕರು ತಮ್ಮ ಧ್ಯಾನದಲ್ಲಿ ಕರೀತಾರೆ. ಕಾಳಿಯ ರೂಪ ಎಷ್ಟು ಭಯಾನಕಿದೆ ಅಂತಂದರೆ ಅದರ ಸಂಬಂಧಪಟ್ಟ ತಾಂತ್ರಿಕ ಧ್ಯಾನಗಳು ಕೂಡ ಅಷ್ಟೇ ಭಯಾನಕವಾಗಿರ್ತವೆ. ಅಂದರೆ ವಾಮಚಾರ ತಂತ್ರದಲ್ಲಿ ಅತ್ಯಂತ ಭಯಾನಕ ಸಾಧನೆ ಅಂದರೆ ಶವ ಸಾಧನೆ. ಈ ಸಾಧನೆನ ಒಂದು ಶವದ ಮೇಲೆ ಕೂತ್ಕೊಂಡು ದೇವಿನ ಕರೆಯಲಾಗುತ್ತದೆ. ಶವ ಸಾಧನ ಅತ್ಯಂತ ಕಷ್ಟಕರ, ನಿಗೂಢ ಮತ್ತು ಅಪಾಯಕಾರಿ ಅಭ್ಯಾಸ ಅಥವಾ ತಂತ್ರ ಸಾಧನೆಗಳಲ್ಲಿ ಒಂದಾಗಿದೆ. ಮತ್ತೆ ಕೆಲವ್ರಿಗೆ ಮಾತ್ರ ಈ ಸಾಧನೆಯ ರಹಸ್ಯ ನಿಯಮಗಳು ಮಾತ್ರ ಗೊತ್ತಿರೋದು. ಈ ಸಾಧನೆ ಮಾಡಬೇಕಂದ್ರೆ ಆ ನಿಯಮಗಳ ಪ್ರಕಾರನೇ ಶವ ಹುಡುಕ್ಬೇಕು. ಅಂದರೆ ಶವ ತಾಜಾ ಅಥವಾ ಈಗ ತಾನೇ ಸತ್ತಿರೋದಾಗಿರಬೇಕು. ಹಾಗೂ ಶವದ ಎಲ್ಲ ಭಾಗಗಳು ಸರಿಯಾಗಿದ್ದು ಅದ್ಯಾವುದು ಹಾಳಾಗಿರಬಾರ್ದು. ಮತ್ತು ಶವ ಸಾಧನೆ ಮಾಡೋಕ್ಕೆ ಯಾರನ್ನು ಕೊಲ್ಲಬಾರ್ದು. ಸಾಧನೆ ಮಾಡೋನು ಅಂಥ ಶವನೇ ಹುಡುಕ್ಬೇಕು. ಇಂತಹ ಸತ್ತ ದೇಹ ಸಿಕ್ಕಿದ ಮೇಲೆ ತಾಂತ್ರಿಕ ಸಾಧನೆ ಮಾಡೋರು ಆ ಶವದ ಮೇಲೆ ಕೂತ್ಕೊಂಡು ಅವ್ರ ಗುರುಗಳು ಕೊಟ್ಟಿರೋಂಥ ಮಂತ್ರನ ಪಠಿಸ್ತಾರೆ. ಈ ಮಂತ್ರನ ಪಠಿಸ್ಬೇಕಾದ್ರೆ ಸಾಧಕರನ್ನ ಕಾಳಿ ಎಷ್ಟೋ ಸಲ ಪರೀಕ್ಷೆ ಮಾಡ್ತಾಳೆ. ಅಂದರೆ ಆಕಾಶದಿಂದ ಯಾವುದೋ ರೀತಿ ಧ್ವನಿ ಕೇಳೋದು, ಅಥವಾ ಮಂತ್ರಗಳನ್ನ ಪಠಿಸ್ಬೇಕಾದ್ರೆ ಮನಸ್ಸು ಹಿಡಿತದಲ್ಲಿರೋದರ ಥರ ಮಾಡೋದು. ಅಷ್ಟಲ್ಲದೆ ಮಂತ್ರಗಳನ್ನ ಪಠಿಸ್ಬೇಕಾದ್ರೆ ಶವ ಜೀವಂತ ಕೂಡ ಆಗುತ್ತೆ. ಇದ್ಯಾವುದಕ್ಕೂ ಹೆದರದೆ ಸಾಧನೆ ಮಾಡೋರು ಮಂತ್ರನ ಪಠಿಸ್ತಾನೆ ಇರಬೇಕು. ಅಕಸ್ಮಾತ್ ಏನಾದ್ರು ಸಾಧಕ ಎದುರುಕೊಂಡು ಮಂತ್ರ ಪಠಿಸೋದು ನಿಲ್ಲಿಸಿದ್ರೆ ಅಥವಾ ಎದ್ದೋಡೋದ್ರೆ ಅವನು ಸಾಯೋದಂತೂ ಖಂಡಿತ, ಅಥವಾ ಅವನ ಮನಸ್ಸಿನ ಸಂತೋಲನ ಕಳ್ಕೊತಾನೆ. ಕಡೆ ಹುಚ್ಚಾಗೋದಂತೂ ಗ್ಯಾರಂಟಿ. ಯಾರು ಇದನ್ನೆಲ್ಲ ದಾಟಿ ಮಂತ್ರ ಪಠಿಸಿ ಕಾಲಿನ ಉಳಿಸ್ಕೋತಾರೋ ಅವ್ರಿಗೆ ಅವ್ರ ಆಸೆಗಳೆಲ್ಲ ಈಡೇರೋದಂತೂ ಗ್ಯಾರಂಟಿ, ಹಾಗೂ ಮೋಕ್ಷ ಸಿಗೋದಂತೂ ಗ್ಯಾರಂಟಿ. ಈ ಥರ ತಂತ್ರಗಳಲ್ಲಿ ದೇವಿ ರೂಪಗಳ ಧ್ಯಾನ ಅಥವಾ ಸಾಧನೆ ಮಾಡಬೇಕಂದ್ರೆ ಅದು ಖಂಡಿತವಾಗಿ ಭಯಾನಕವಾಗಿರ್ತದೆ. ವೀಕ್ಷಕರೇ, ನನಗೆ ಗೊತ್ತಿರೋ ಮಟ್ಟಿಗೆ ಈ ರೀತಿ ತುಂಬ ಸಾಧನೆ ನಡೆಯೋದು ಅಥವಾ ತಂತ್ರಗಳು ನಡೆಯೋದು ಅಸ್ಸಾಂನಲ್ಲಿರೋ ಕಾಮಾಖ್ಯ ದೇವಿ ಟೆಂಪಲಲ್ಲಿ. ನಿಮ್ಮಲ್ಲಿ ಯಾರಾದರೂ ಅಸ್ಸಾಂನಲ್ಲಿರೋ ಕಾಮಾಖ್ಯ ದೇವಿ ಟೆಂಪಲ್ಗೆ ಹೋಗಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ.